ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜ್ಯೋತಿ, ಅಳಬೇಡ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಊರ್ ಜನರು ಮುಂದೆ ನಂಗೆ ಎಷ್ಟೆಲ್ಲ ಅವಮಾನ ಆಗಿದೆ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಊರ್ ಜನರು ಮುಂದೆ ನನ್ ತಲೆ ಎತ್ಕೊಂಡು ಹೆಂಗ್ ಓಡಾಡ್ಲಿ? ಇಷ್ಟಕ್ಕೆಲ್ಲ ಹೇಳಿದ್ರೆ ಹೆಂಗ್ ತಂಗ್ಯವ್ವ? ನಿನಗೆ ಎಷ್ಟು ಅವಮಾನ ಆಗೈತೋ ನನಗೂ ಅಷ್ಟ ಅವಮಾನ ಆಗೈತಿ. ಅವತ್ತು ಕೋರ್ಟ್ನ್ಯಾಗ ಎಲ್ಲಾರ ಮುಂದೆ ನಿನ್ನ ಗಂಡ ನನ್ನನ್ನ ನಾಲಾಯಕ್ ಅಂತ ತೋರಿಸ್ದ. ಇವತ್ತ ಊರ್ ಜನರ ಮುಂದೆ ನಿನ್ನ ನಾಲಾಯಕ್ ಅಂತ ತೋರ್ಸ್ಯಾನ. ನಾವಿಬ್ರು ಒಂದ ದಾರ್ಯಾಗದೀವಿ. ನಮ್ ಕಡೆ ಇರೋ ನ್ಯಾಯನ ಅವ್ರ ಕಡೆ ಕಸ್ಕೊಳಕತ್ತಾನ. ಇದ್ರ ಸಂಬಂಧ ನಾವು ಹೋರಾಡ್ಬೇಕು. ಏನು ಹೋರಾಟ ಮಾಡ್ಬೇಕು? ನಾನ್ ಸಾಯ್ತೀನಿ ಅಂತ ಹೆದರ್ಸಿದ್ರು ಅದಕ್ಕೆ ಅವ್ರ ಬೆಲೆ ಕೊಡ್ಲಿಲ್ಲ. ಆ ತುಳಸಿಯಿಂದ ದೂರ ಇರಿ, ಅವಳಿಗೆ ಸಪೋರ್ಟ್ ಮಾಡ್ಬೇಡಿ ಅಂತ ಅಷ್ಟು ಹೇಳಿದ್ರು ತುಳಸಿ ಜೊತೆ ಹೋಗಿ ಕುತ್ಕೊಂಡು ಊಟ ಮಾಡಿದ್ರು. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಣ್ಣ. ಅವ್ರು ಹೋಗಿದ್ದಕ್ಕೆ ಇಡೀ ಊರ್ ಜನನೇ ಅವ್ರ ಕಡೆ ಹೋದ್ರು. ಮುಗೀತು, ಇನ್ನೆಲ್ಲ ಮುಗೀತು. ಅವಳ ಮುಂದೆ ನಾನು ಇನ್ನೇನ್ ಮಾಡಕ್ಕಾಗುತ್ತೆ ಅಣ್ಣ? ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು ಜ್ಯೋತಿ. ಯಾವತ್ತು ಅವಮಾನನ ಸನ್ಮಾನ ಮಾಡ್ಕೊಳಕ್ ನೋಡ್ಬೇಕು. ಅದ ಬುದ್ಧಿವಂತರ ಲಕ್ಷಣ. ಅವ್ರ ಬುದ್ಧಿವಂತಿಕೆನ ತೋರ್ಸ್ಯಾರ, ಅದಕ್ಕೆ ನಾವು ಕುಗ್ಗೋದು ಬೇಡ. ಕಬ್ಬಣ ಕಾದಾಗ ಬೆಂಡ್ ಮಾಡಬಹುದು ಅಂತ ಅವ್ರು ಅನ್ಕೊಂಡಾರ. ಅದ ಬಿಸಿ ಕಬ್ಬಣನ ಮುಟ್ಟಿದ್ರೆ ಕೈ ಸುಡ್ತೈತಿ ಅನ್ನೋದನ್ನ ನಾವು ತೋರಿಸ್ಬೇಕು. ಅವ್ರ ಉಪಾಯಕ್ಕೆ ತಕ್ಕಂಗೆ ನಾವು ಉತ್ತರ ಕೊಡೋಣ. ಕೊಡ್ತೀನಿ. ಈಗ ನಾವೇನು ಮಾಡಬೇಕು ಅಂತಂದ್ರೆ, ಅರ್ಥ ಆತೇನು? ಸರಿ ಅಣ್ಣ, ಹಾಗೆ ಮಾಡೋಣ. ನಾವು ಗೆಲ್ಬೇಕು. ಅದಕ್ಕೇನ್ ಬೇಕಾದ್ರೂ ಮಾಡ್ತೀನಿ. ನಾನು ಗೆಲ್ಬೇಕು ಅಷ್ಟೇ. ಇದ ತೀರ್ಮಾನದ ಮೇಲೆ ನೀ ನಿಲ್ಲು ತಂಗ್ಯವ್ವ. ಇನ್ನು ಮಿಕ್ಕಿದ್ದನ್ನ ನಾನು ನೋಡ್ಕೊಂತೀನಿ. ಬಾ, ನಿನ್ನ ಮನೆಯವ್ರಿಗೆ ನಾ ಬಿಟ್ಟು ಹೋಗ್ತೀನಿ. ಬಾ ಅನ್ನೆಲ್ಲ.